ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರಮುಖ ಟಾಪ್ 3 ಸುದ್ದಿಗಳಲ್ಲಿ ಮೊದಲ ಟಾಪ್ ಸುದ್ದಿ ಸಿದ್ದರಾಮಯ್ಯ ಅವರ ಲೆಕ್ಕ. ಸಿದ್ದರಾಮಯ್ಯ ಇದೇ ನಾಳೆಗೆ ಆಯವ್ಯಯವನ್ನ ಮಂಡಿಸ್ತಾ ಇದ್ದಾರೆ. ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. 17ನೇ ಬಾರಿಗೆ ಸಿದ್ದರಾಮಯ್ಯ ಆಯವ್ಯಯ ಬಜೆಟ್ ಮಂಡಿಸ್ತಾ ಇರೋದು. ಏನು ಎತ್ತ ನಿರೀಕ್ಷೆಗಳು, ಜನ ಯಾವ ರೀತಿ ಆಸೆ ಕಣ್ಣುಗಳಿಂದ ಕಾಯುತ್ತಿದ್ದಾರೆ, ಏನೇನು ಅಗತ್ಯ ಇದೆ, ಏನಾಗಬೇಕಾಗಿದೆ, ನಮ್ಮ ಗಾತ್ರ ಎಷ್ಟು ಸಾಲ ಇದೆ, ಎಲ್ಲ ಡಿಟೇಲ್ ಮಾಹಿತಿಯನ್ನು ಕೊಡ್ತೀವಿ. ಮುಂದಿನ ಟಾಪ್ ಸ್ಟೋರಿಯನ್ನ ನೋಡೋಣ. ಕೆಪಿಎಸ್ಸಿ ಕರ್ಮಕಾಂಡ. ನಾವೆಲ್ಲರೂ ಕೂಡ ಚೆನ್ನಾಗಿ ಓದಿ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಆಸೆ ಪಟ್ಟಿರ್ತೀವಿ. ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಆಸೆ ಪಟ್ಟಿರ್ತಾರೆ. ಆದ್ರೆ ಕೆಪಿಎಸ್ಸಿ ಎಕ್ಸಾಮ್ಗಳಲ್ಲಿ ಹೇಗೆಲ್ಲ ಅಕ್ರಮಗಳಾಗ್ತಾ ಇದೆ, ಇದನ್ನ ನಾವು ಇವತ್ತು ನಿಮ್ಮ ಮುಂದೆ ತೆರೆದಿಡ್ತೀವಿ. ಮುಂದಿನ ಟಾಪ್ 3 ಸ್ಟೋರಿಯನ್ನ ನೋಡೋಣ. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತ ಯುದ್ಧ ಇದೆಯಲ್ಲ, ಈ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಂತೇಳಿ ಅಂದ್ಕೊಂಡಂತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಇರಾನ್ ಏಕಾಂಗಿಯಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಏಕಾಂಗಿಯಾಗಿ ತಾನು ಇವತ್ತು ಸೆಟೆದು ನಿಂತಿದೆ. ಹೀಗಿರುವಾಗಲೂ ಕೂಡ ದೊಡ್ಡಣ್ಣ ಅಮೆರಿಕ ಇರಾನ್ನ ವಿರುದ್ಧ ಏನೆಲ್ಲ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಗೊತ್ತಾ? ಇದೆಲ್ಲವನ್ನ ಡಿಟೇಲ್ ಆಗಿ ನಿಮ್ಮ ಮುಂದೆ ಎಳೆಯಾಗಿ ಪಾಯಿಂಟ್ ಟು ಪಾಯಿಂಟ್ ವಿವರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ನಾಳೆ ಕರ್ನಾಟಕದ ಬಜೆಟ್ ಮಂಡನೆ. ರೈತರು ಬೆಂಗಳೂರಿಗೆ ಹಾಕ್ತಾರ ಮಣೆ. ಗೃಹಲಕ್ಷ್ಮಿಯರಿಗೆ ಸೀರೆ ಕೊಡಲು ಚಿಂತನೆ. ಸಾಲ ಮಾಡಿ ಬಜೆಟ್ ಕೊಡುತ್ತಾ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚಳಕ್ಕೆ ತಂತ್ರ. ಈ ಬಾರಿಯೂ ಕುಡುಕರಿಗೆ ಬೀಳುತ್ತಂತೆ ಪ್ರಹಾರ. ಮೀಸಲು ಚಕ್ರ ವ್ಯೂಹದಲ್ಲಿ ಸಿಲುಕಿದ ಸರ್ಕಾರ. ಎಡಗೈ ಬಲಗೈ ಶಾಸಕರ ಮಹಾ ಸಮರ. ಸರಣಿ ಸಭೆ ಮಾಡಿದ್ರು ಮೂಡದ ನಿರ್ಧಾರ. ಬಿಹಾರದ ಬಿಟ್ಟು ದೆಹಲಿ ವಿಮಾನ ಹತ್ತಿದ ಚಾಣಕ್ಯ. 2 ದಶಕಗಳ ನಿತೀಶ್ ದರ್ಬಾರ್ ಅಂತ್ಯ. ಕೇಸರಿ ಸೇನೆ ಪಾಲಾಗಲಿದೆ ಮತ್ತೊಂದು ರಾಜ್ಯ. ಇರಾನ್ ಆರ್ಭಟಕ್ಕೆ ಮಧ್ಯಪ್ರಾಚ್ಯ ಕಂಗಾಲ್. 10ಕ್ಕೂ ಹೆಚ್ಚು ದೇಶಗಳ ಮೇಲೆ ಬಿದ್ದುವ ಮಿಸೈಲ್. $2 ಕ್ಷಿಪಣಿ ನಾಶ ಮಾಡ್ತಿದೆ ಇಸ್ರೇಲ್. ಎಲ್ಲರೂ ಆಸೆಗಣ್ಣಿನಿಂದ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಎದುರು ನೋಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ 17 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ, ಹಣಕಾಸು ಮಂತ್ರಿಯೂ ಆಗಿರುವ ಸಿಎಂ ಸಿದ್ದರಾಮಯ್ಯ, ಈ ಬಾರಿಯ ಬಜೆಟ್ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಇದೆ. ಆದ್ರೆ ರಾಜ್ಯದ ಜನ ಸಿದ್ದರಾಮಯ್ಯ ನಮ್ಗೇನಾದ್ರೂ ಮಾಡ್ಬಿಡ್ತಾರೆ ಅನ್ನುವಂತ ಆಸೆ ಗಣ್ಣಿನಿಂದ ನಾಳಿನ ದಿನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಗಾತ್ರ ಏನು, ಎತ್ತ ಏನಿರುತ್ತೆ ಏನಿರಲ್ಲ, ಜನ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಸರ್ಕಾರದಿಂದ, ಇದೆಲ್ಲದರ ಒಂದು ಡಿಟೇಲ್ ವರದಿಯನ್ನ ಫಸ್ಟ್ ನೋಡೋಣ ಬನ್ನಿ. ದಾಖಲೆಯ ಬಜೆಟ್ಗೆ ಕ್ಷಣಗಣನೆ. ಗುಡ್ ನ್ಯೂಸ್ ನಿರೀಕ್ಷೆಯಲ್ಲಿ ರಾಜ್ಯದ ಜನ. ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವ ಸಿದ್ದರಾಮಯ್ಯ 2026-27ನೇ ಸಾಲಿನ ರಾಜ್ಯ ಬಜೆಟ್ ಅನ್ನ ನಾಳೆ ಮಂಡಿಸಲಿದ್ದಾರೆ. ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಿದ್ದ ಸರ್ಕಾರ ಈ ಬಾರಿ ಗ್ಯಾರಂಟಿ ಜೊತೆಗೆ ದೀರ್ಘಕಾಲೀನ ಜನಪರ ಯೋಜನೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿರೀಕ್ಷೆ ಇದೆ.
ಕಳೆದ 1 ತಿಂಗಳಿನಿಂದ ಸರಣಿ ಸಭೆಗಳನ್ನ ನಡೆಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಆಧರಿಸಿ ಸಿದ್ಧಪಡಿಸಲಾಗಿರುವ ಈ ಬಜೆಟ್ ಮೇಲೆ ರಾಜ್ಯದ ಜನತೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಬಜೆಟ್ ಗಾತ್ರ, ಸಾಲ ಹೆಚ್ಚಳ, ವೇತನ ಹೆಚ್ಚಳ, ಹಣದುಬ್ಬರ ಸೇರಿದಂತೆ ಮತ್ತಿತರ ಕಾರಣಗಳಿಂದ ಈ ಬಾರಿ ಬಜೆಟ್ ಗಾತ್ರ 4.5 ಲಕ್ಷ ಕೋಟಿಗೆ ತಲುಪುವ ಸಾಧ್ಯತೆ ಇದೆ. 2025 ಮತ್ತು 26ನೇ ಸಾಲಿನ 4,08,000 ಕೋಟಿ ಮೊತ್ತದ ಮುಂಗಡ ಪತ್ರ ಮಂಡಿಸಲಾಗಿತ್ತು. ಈ ಬಾರಿ ಬಜೆಟ್ ಗಾತ್ರ ಬರೋಬ್ಬರಿ 40,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಳವಾಗಲಿದೆ. ಸಾಲದ ಮೊತ್ತ ಲಕ್ಷ ಕೋಟಿ ದಾಟಲಿದೆಯಾ ಎಂಬ ಪ್ರಶ್ನೆ ಮೂಡಿದೆ. 2025-26ನೇ ಸಾಲಿನ 1,14,000 ಕೋಟಿ ಸಾಲ ಪಡೆಯುವುದಾಗಿ ಘೋಷಿಸಲಾಗಿತ್ತು. 2026-27ನೇ ಸಾಲಿಗೂ ಅಷ್ಟೇ ಪ್ರಮಾಣದ ಸಾಲ ಪಡೆಯುವ ಕುರಿತಂತೆ ಬಜೆಟ್ನಲ್ಲಿ ಘೋಷಿಸುವ ಸಾಧ್ಯತೆಗಳಿವೆ. ಇಂದಿರಾ ಆಹಾರ ಕಿಟ್ ಘೋಷಿಸುತ್ತಾರಾ ಸಿದ್ದು? ಕೇವಲ ಅಕ್ಕಿ ನೀಡುವ ಬದಲು ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಆಹಾರ ಕಿಟ್ ಘೋಷಿಸುವ ನಿರೀಕ್ಷೆ ದಟ್ಟವಾಗಿದೆ. ಸದ್ಯ ನೀಡಲಾಗುತ್ತಿರುವ 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿ ನೀಡಿ ಉಳಿದ 5 ಕೆಜಿ ಬದಲಿಗೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಹಾಗೂ ಹೆಸರು ಕಾಳು ಒಳಗೊಂಡ ಇಂದಿರಾ ಕಿಟ್ ವಿತರಿಸಬಹುದು. 7ನೇ ಗ್ಯಾರಂಟಿಯಾಗಿ ಮನೆ ಹಂಚಿಕೆ. ವಸತಿ ಯೋಜನೆಗಳ ಅಡಿಯಲ್ಲಿ ಸರ್ಕಾರ ಮನೆಗಳನ್ನ ನೀಡುತ್ತಿಲ್ಲ ಎಂದು ವಿಪಕ್ಷಗಳು ಆರೋಪಿಸುತ್ತಿವೆ. ವಿರೋಧ ಪಕ್ಷಗಳ ಆರೋಪಕ್ಕೆ ಬ್ರೇಕ್ ಹಾಕಲು ಸಿಎಂ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಸರ್ಕಾರದ 7ನೇ ಗ್ಯಾರಂಟಿಯಾಗಿ ಬೃಹತ್ ವಸತಿ ಹಂಚಿಕೆ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಬಹುದು. 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ 1,33,000 ಎಕರೆ ಭೂ ಸ್ವಾಧೀನಕ್ಕೆ ಚಾಲನೆ ನೀಡಲು ಸರ್ಕಾರ ನಿರ್ಧರಿಸಿದೆ. ಇದಕ್ಕೆ 70,000 ಕೋಟಿ ಬೇಕಾಗಲಿದ್ದು ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯರ ಈ 17ನೇ ಬಜೆಟ್ ಅಭಿವೃದ್ಧಿ, ಕಲ್ಯಾಣ ಯೋಜನೆಗಳು, ತೆರಿಗೆಗಳ ನಡುವಿನ ಬ್ಯಾಲೆನ್ಸಿಂಗ್ ಬಜೆಟ್ ಆಗುತ್ತಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ನೀವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಎದುರು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಈ ಬಜೆಟ್ ನಲ್ಲಿ ಏನೇನು ನಮ್ಗೆ ಅನುಕೂಲ ಮಾಡಿಕೊಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಶಿಕ್ಷಣ ಕ್ಷೇತ್ರ 60,000 ಹುದ್ದೆ ಭರ್ತಿ ಮಾಡುವಂತ ಸಾಧ್ಯತೆ ಇದೆ. OPS ಪರೀಕ್ಷೆ, OPS ಜಾರಿ ನಿರೀಕ್ಷೆ ಆಗೋದು ನಾವು ಎಲ್ಲ ಎದುರು ನೋಡ್ತಾ ಇದೀವಿ. OPS ಜಾರಿ ಆಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಸುಮಾರು 60,000 ಹುದ್ದೆಗಳನ್ನು ಭರ್ತಿ ಮಾಡಬಹುದು ಅನ್ನೋದು OPS ಜಾರಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ 60,000 ಹುದ್ದೆಗಳು ಖಾಲಿ ಇದ್ದಾವೆ. ಬಹುಶಃ ಸಿದ್ದರಾಮಯ್ಯ ಅವರ ಈ ಬಜೆಟ್ ಇದಕ್ಕೊಂದು ಕ್ಲಾರಿಟಿ ಸಿಗಬಹುದು. 60,000 ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಇದೆ. ಈ ಬಜೆಟ್ ಅಲ್ಲಿ ಹೊಸ ಪಿಂಚಣಿ ರದ್ದು ಮಾಡಿ ಹಳೆಯ ಪಿಂಚಣಿ ಮರುಜಾರಿ ಮಾಡಬಹುದು. ಇನ್ನು ಕರ್ನಾಟಕದ ಅತಿಥಿ ಶಿಕ್ಷಕರು, ಉಪನ್ಯಾಸಕರೆಲ್ಲ ಇದಾರಲ್ಲ, ಈ ಬಗ್ಗೆಯೂ ಕೂಡ ಈ ಬಜೆಟ್ ನಲ್ಲಿ ಏನಾದರೂ ಒಂದು ಮುಖ್ಯಮಂತ್ರಿಗಳು ನಮ್ಮ ಕಣ್ಣೀರು ಒರೆಸುವಂತ ಪ್ರಯತ್ನ ಮಾಡಬಹುದು ಅನ್ನುವಂತ ವಿಚಾರವೂ ಕೂಡ ಇದೆ. ಬಿಸಿಯೂಟದ ಸಿಬ್ಬಂದಿಗೆ ಗೌರವಧನದ ಹೆಚ್ಚಳ ಮಾಡಬಹುದು ಅನ್ನುವಂತ ಆಸೆ ಕಣ್ಣಿನಿಂದ ಇವತ್ತು ಕಾಯ್ತಾ ಇದ್ದಾರೆ ಕಾರ್ಯಕರ್ತೆಯರು. ಕೃಷಿ ಕ್ಷೇತ್ರಕ್ಕೆ ನಾವು ನೋಡ್ತಾ ಹೋದ್ರೆ, ನೆಕ್ಸ್ಟ್ ಕೃಷಿ ಕ್ಷೇತ್ರ, ರೈತರು ಬೆಳೆದಂತ ಬೆಳೆ ಮಾರುಕಟ್ಟೆಗೆ ಸಾಗಿಸಲು ಟೋಲ್ ಇರೋದಿಲ್ವಾ? ಇಂಥದ್ದೊಂದು ನಿರೀಕ್ಷೆ ಇವತ್ತು ರೈತಾಪಿ ಜನ ಎದುರು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಂದ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 10,000 ಕೋಟಿಯನ್ನ ಮೀಸಲಿಡಬಹುದು. ಕೈಗಾರಿಕೆಗಳನ್ನ 2 ಮತ್ತು 3ನೇ ಹಂತದ ನಗರಗಳಿಗೂ ಕೂಡ ವಿಸ್ತರಣೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ಸಾರಿಗೆ ವಲಯ ನಾವು ನೋಡ್ತಾ ಹೋದ್ರೆ, ಚಾಲಕರ ಅಭಿವೃದ್ಧಿ ನಿಗಮ ವೇತನ ಪರಿಷ್ಕರಣೆಯ ಆಸೆ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ವೇತನ ಪರಿಷ್ಕರಣೆ ಮಾಡಬಹುದು ಅನ್ನುವಂತ ವಿಚಾರವೂ ಕೂಡ ಈ ಬಜೆಟ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ ಸಾರಿಗೆ ಇಲಾಖೆಯಲ್ಲಿ ಅಪಾರ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವರು ವೇತನವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದನ್ನ ವೇತನ ನೀಡಬಹುದು ಅನ್ನೋದು, ಇದನ್ನ ಕ್ಲಿಯರ್ ಮಾಡಬಹುದು ಸಿದ್ದರಾಮಯ್ಯ ಈ ಬಜೆಟ್ ನಲ್ಲಿ ಅನ್ನೋದು ವಿಚಾರ ಇದೆ. 38 ತಿಂಗಳ ವೇತನ ಪಾವತಿ, ವೇತನ ಪರಿಷ್ಕರಣೆಯ ಭರವಸೆಯನ್ನ ಕೊಡಬಹುದು ಸಿದ್ದರಾಮಯ್ಯ ಈ ಬಜೆಟ್ ನಲ್ಲಿ ಅನ್ನುವಂತ ಲೆಕ್ಕಾಚಾರ ಇದೆ. ಇನ್ನು ಖಾಸಗಿ ಸಾರಿಗೆ, ಆಟೋ, ಟ್ಯಾಕ್ಸಿ, ಲಾರಿ, ಖಾಸಗಿ ಬಸ್ ಅವರಿಗೆ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಏನು ಕೊಡ್ತಾರೆ? ಅಸಂಘಟಿತ ಚಾಲಕರ ಅಭಿವೃದ್ಧಿ
ನಿಯಮವನ್ನ ಸ್ಥಾಪನೆ ಮಾಡುವ ಸಾಧ್ಯತೆ ಇದೆ. ಹೆದ್ದಾರಿಗಳಲ್ಲಿ ಚಾಲಕರಿಗೆ ತಂಗುದಾಣವನ್ನ ಮಾಡುವಂತ ಸಾಧ್ಯತೆ ಇದೆ. ಪೊಲೀಸ್ ಪೆಟ್ರೋಲಿಂಗ್ ಕೂಡ. ಇನ್ನು ಆಟೋ ಟ್ಯಾಕ್ಸಿಗಳಲ್ಲಿ ಸಿಸಿಟಿವಿ ವ್ಯವಸ್ಥೆ ಜಾರಿ ಮಾಡೋದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ನಲ್ಲಿ ಯೋಜನೆಗಳನ್ನ ತರಬಹುದು ಅನ್ನುವಂತ ಲೆಕ್ಕಾಚಾರವೂ ಕೂಡ ಎಲ್ಲರೂ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಆಯವ್ಯಯದಲ್ಲಿ ಇದೆಲ್ಲವೂ ಕೂಡ ನಿರೀಕ್ಷೆಗಳು, ಎಲ್ಲರೂ ಕೂಡ ಆಸೆ ಕಣ್ಣಿನಿಂದ ನೋಡ್ತಾ ಇರೋದು. ಇನ್ನು ಮುಂದೆ ನಾವು ನೋಡ್ತಾ ಹೋದ್ರೆ ಗ್ಯಾರಂಟಿ ಹಾಗೂ ಜನಪರ ಯೋಜನೆಗಳ ನಿರ್ವಹಣೆಗಾಗಿ ಸಂಪನ್ಮೂಲ ಕ್ರೋಢೀಕರಣ ಅನಿವಾರ್ಯವಾಗಿದೆ. ಆದ್ರಿಂದ ಈ ಬಾರಿಯ ಬಜೆಟ್ ಜನಸಾಮಾನ್ಯರಿಗೆ ಕೊಂಚ ಹೊರೆಯಾಗುವ ಎಲ್ಲ ಲಕ್ಷಣಗಳಿದಾವೆ. ಪ್ರಮುಖವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಅನ್ನ ತಲಾ ₹1 ಹೆಚ್ಚಳ ಮಾಡುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಜೊತೆಗೆ ಮದ್ಯದ ಬೆಲೆ, ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹಾಗೂ ಮೋಟಾರು ವಾಹನ ತೆರಿಗೆಯನ್ನ ಹೆಚ್ಚಿಸುವ ನಿರೀಕ್ಷೆ ಇದೆ. ನೋಡಿ, ಸಿದ್ದರಾಮಯ್ಯ ಸರ್ಕಾರ ಆ ಮೂಲಕ ತೈಲ ದರ ಸೆಸ್ ಏನಾದ್ರೂ ಹೆಚ್ಚಿಗೆ ಮಾಡಿದ್ರು ಅಂತ ಹೇಳಿ ಆದ್ರೆ ನಮಗೂ ನಿಮಗೂ ಪೆಟ್ರೋಲ್ ಡೀಸೆಲ್ಗೆ ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಬಹುದು. ಸಿದ್ದರಾಮಯ್ಯ ಹಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಯಥಾಸ್ಥಿತಿ ಮುಂದುವರಿಯಬಹುದು. ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಬಂದಾದ ನಂತರ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹೊಂದಿಸುವುದೇ ಅತಿ ದೊಡ್ಡ ಚಾಲೆಂಜ್ ಆಗಿದೆ. ಸಾಲದ ಮೇಲೆ ಸಾಲ ಬೆಳೀತಾನೇ ಹೋಗ್ತಾ ಇದೆ, ಹನುಮಂತನ ಬಾಲದ ಹಾಗೆ ಬೆಳೀತಾ ಹೋಗ್ತಾ ಇದೆ. ಹೀಗಿರುವಾಗ ಇದೆಲ್ಲದಕ್ಕೂ ಕೂಡ ಹಣವನ್ನ ಒದಗಿಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಏರಿಕೆ ಮಾಡಬಹುದು. ಹಂಗಾಯ್ತು ಅಂತ ಹೇಳಿ ಆದ್ರೆ ನಮ್ಮೆಲ್ಲರಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬರೆ ತಟ್ಟುತ್ತೆ. ಮಹಿಳಾ ಮಣಿಯರು ಇನ್ನು ಮುಂದೆ ಗಂಡನ ಹತ್ರ ಸೀರೆ ಕೊಡ್ಸು ಅಂತ ಹೇಳಿ ಕೇಳೋ ಸ್ಥಿತಿ ಬರಲ್ಲ. ಯಾಕಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸದ್ಯ ಮಾಸಿಕವಾಗಿ ತಲಾ ₹2,000 ಸರ್ಕಾರದಿಂದ ನೀಡಲಾಗ್ತಾ ಇದೆ. ಒಟ್ಟು 1,24,00,000 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ, ಲಾಭ ಪಡಿತಾ ಇದ್ದಾರೆ. ಅವರಿಗೆ ವಾರ್ಷಿಕ ತಲಾ 2 ಸೀರೆ ನೀಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಇನ್ನು ಮುಂದೆ ನಾವು ಗಂಡನ ಹತ್ರ ಹೆಣ್ಮಕ್ಳು ಸೀರೆ ಕೊಡ್ಸಿ ಅಂತ ಹೇಳಿ ಕೇಳೋ ಪರಿಸ್ಥಿತಿ ಬರಲ್ವೇನೋ. ಗೃಹಲಕ್ಷ್ಮಿಯರಿಗೆ ಸೀರೆ, ವರ್ಷಕ್ಕೆ 2 ಸೀರೆ. ನಾಳೆ ಬಜೆಟ್ ಮಂಡನೆ ಮಾಡ್ತಾರಲ್ಲ ಸಿದ್ದರಾಮಯ್ಯ, ಗ್ಯಾರಂಟಿ ಯೋಜನೆಗಳಿಗೆ ಭರಪೂರ ಅನುದಾನ ಗ್ಯಾರಂಟಿ ಕೊಡ್ತಾರೆ. ಈ ಬಾರಿಯೂ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮಹಿಳೆಯರಿಗೆ ಲಾಟ್ರಿ ಮೇಲೆ ಲಾಟ್ರಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೀರೆ ಕೊಡುವ ಸಾಧ್ಯತೆಯ ಬಗ್ಗೆ ಚರ್ಚೆಗಳಿದ್ದಾವೆ. 1 ವರ್ಷಕ್ಕೆ 2 ಸೀರೆ ಕೊಡುವ ಬಗ್ಗೆ ಚರ್ಚೆ ಇದೆ. ನಾಳಿನ ಬಜೆಟ್ನಲ್ಲಿ ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಸರ್ಕಾರವೇ ಕೊಡುತ್ತಂತೆ ಡಿಸೈನ್ ಸೀರೆ ಗೃಹಲಕ್ಷ್ಮಿಯರಿಗೆ. 1,24,00,000 ಮಹಿಳೆಯರಿಗೆ ವರ್ಷಕ್ಕೆ 2 ಸೀರೆಯನ್ನ ಕೊಡ್ತಾರಂತೆ. ಎಷ್ಟು ರೇಟಿನ ಸೀರೆಯೋ ಗೊತ್ತಿಲ್ಲ, ಬಟ್ ಆದ್ರೆ ಸರ್ಕಾರದಿಂದಲೇ ಕೊಡುವಂತ ವಿಚಾರ ಇದೆ. ಸಹಕಾರ ಸಂಘದ ಮೂಲಕ ಸೀರೆಯನ್ನ ವಿತರಣೆ ಮಾಡುವ ತೀರ್ಮಾನವನ್ನ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಮಂಡಿಸುತ್ತಾರೆ ಅನ್ನುವಂತ ವಿಚಾರ ಈಗ ಪ್ರಸ್ತುತ ಇದೆ. ಇನ್ನು ನಾನಾಗ್ಲೇ ಹೇಳ್ದಂಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಾದ್ರೂ ಏರಿಕೆ ಆಗುತ್ತಾ ಅನ್ನುವಂತ ಲೆಕ್ಕಾಚಾರ ನಾವು ಗಮನಿಸ್ತಾ ಹೋದ್ರೆ ಸೆಸ್ ₹1 ಹೆಚ್ಚಳ ಮಾಡಿದ್ರು ಕೂಡ ನಮಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತೆ. ಹಾಗಾದ್ರೆ ನೋಡೋಣ ಆ ನಂಬರ್ಸ್ ಎಲ್ಲ ಹೆಂಗಿದೆ ಅಂತ ಹೇಳಿ. ಇಂದಿನ ದರ ಏರಿಕೆ ನಾವು ನೋಡ್ತಾ ಹೋಗೋಣ, ಹೆಂಗಾಗಬಹುದು, ಎಷ್ಟಿದೆ ಅನ್ನೋದ್ರ ಬಗ್ಗೆ. ಈಗ ದರ ಪೆಟ್ರೋಲ್ಗೆ ₹103 ಇದೆ, ಲೀಟರ್ ಪೆಟ್ರೋಲ್ಗೆ. ಇನ್ನು ₹1 ಏನಾದ್ರೂ ಹೆಚ್ಚಳ ಆಯ್ತು ಅಂತ ಹೇಳಿ ಆದ್ರೆ 104.37 ಆಗುತ್ತೆ. ಏರ್ಸಿದ್ರು ಅನ್ನೋದಾದ್ರೆ ಈಗಿರೋ ಪೆಟ್ರೋಲ್ ದರ 103.37. ₹1 ಹೆಚ್ಚಳ ಆದ್ರೆ ₹1 104.37 ಆಗುತ್ತೆ. ಡೀಸೆಲ್ಗೆ ಇಂದಿನ ದರ 89.89 ಇದೆ ಲೀಟರ್ಗೆ. ₹1 ಹೆಚ್ಚಳ ಆದ್ರೆ ₹90.89 ಹೆಚ್ಚಳ ಆಗುತ್ತೆ. ಸೆಸ್ ಏನಾದ್ರೂ ಈ ಸರ್ಕಾರ ಏರಿಸ್ತು ಅಂತ ಹೇಳಿ ಆದ್ರೆ ₹1 ಜಾಸ್ತಿ ಆಗುತ್ತೆ. ಹಂಗಾದ್ರೆ ನಮ್ಗೆ ಖಂಡಿತವಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಕೈ ಸುಡುತ್ತೆ ನಮಗೆ. ಇದು ಸಿದ್ದರಾಮಯ್ಯ ಸರ್ಕಾರದ ಈ ಬಂಡವಾಳವನ್ನ ಕ್ರೋಢೀಕರಣ ಮಾಡೋದಕ್ಕೆ ಲೆಕ್ಕಾಚಾರ ಹಿಂಗಿದೆ. ಸೆಸ್ ಏರಿಕೆ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ನಾವೆಲ್ಲರೂ ಕೂಡ ಪ್ರತಿದಿನ ಓಡಾಡೋರೆ ವೆಹಿಕಲ್ಗಳಲ್ಲಿ,
ಆಗ ದರ ಹೆಚ್ಚಳ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ದರ. ಹಂಗಾದಾಗ ಎಲ್ಲಾ ವಸ್ತುಗಳಿಗೂ ಕೂಡ ದರ ಏರಿಕೆ ಆಗುತ್ತೆ. ಇದೊಂದು ಜಾಯಿಂಟ್ ಚೈನ್ ಇದ್ದಂಗೆ. ಹೀಗಾಗಿ ಇದು ನಮಗೆ ಬಿಸಿ ಆಗಬಹುದು ಅಂತ ಹೇಳಿ ಅನ್ಸುತ್ತೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಖಜಾನೆ ಬರಿದಾಗಿದೆ. ಅದು ಗ್ಯಾರಂಟಿ ಯೋಜನೆಗಳು ಬಂದಾದ ನಂತರವಂತೂ ಹೇಳೋದೇ ಬೇಡ, ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಬಜೆಟ್ಗೆ ಹಣ ಬೇಕಲ್ಲ, ಎಲ್ಲಿಂದ ಹಣವನ್ನ ಹೊಂದಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋದಾಗ ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋ ಮಾತು ಅಕ್ಷರಶಃ ಪಾಲಿಸಬೇಕಾಗಿದೆ, ಅನಿವಾರ್ಯತೆ ಬಂದಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಹೀಗಾಗಿ ಈ ಬಾರಿಯೂ ಕೂಡ 1 ಲಕ್ಷ ಕೋಟಿ ರೂಪಾಯಿವರೆಗೂ ಕೂಡ ಅಧಿಕ ಸಾಲ ಮಾಡುವ ಸಾಧ್ಯತೆ ನಿಚ್ಚಳವಾಗಿದೆ. ಕಳೆದ ವರ್ಷ ಮಾರ್ಚ್ 6ರಂದು 2025 ಕಳೆದ ವರ್ಷ 26ನೇ ಸಾಲಿನ ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ ಸರ್ಕಾರ 1,16,000 ಕೋಟಿ ರೂಪಾಯಿ ತೆಗೆದುಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದ್ರು. ಅದರಂತೆ ಹಾಲಿ ವಿತ್ತ ವರ್ಷದ ಅಂದ್ರೆ ಈ ವರ್ಷದ ಹಣಕಾಸು ವರ್ಷ ಅಂತ್ಯಕ್ಕೆ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಹೊಣೆಗಾರಿಕೆ 7,64,655 ಕೋಟಿ ರೂಪಾಯಿ ಆಗಲಿದೆ. ಈ ವರ್ಷ ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತಲ್ಲ, ಇಲ್ಲಿವರೆಗೂ ಕೂಡ ನಮ್ಮ ಸಾಲ ಇಷ್ಟಿದೆ. ವಿತ್ತೀಯ ಅಂದಾಜಿನಂತೆ 2026-27ರ ಅಂತ್ಯಕ್ಕೆ, ಮುಂದಿನ ವರ್ಷದ ಅಂತ್ಯಕ್ಕೆ ರಾಜ್ಯದ ಸಾಲದ ಒಟ್ಟು ಮೊತ್ತ 8,41,000 ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತಂತೆ. ಅಂದ್ರೆ ನಾವೀಗ ಸಾಲದಲ್ಲೇ ಇದ್ದೀವಿ, ಇನ್ ಮುಂದೂ ಕೂಡ ನಮ್ಮ ಸಾಲ ದ್ವಿಗುಣವಾಗುತ್ತೆ, ಏರಿಕೆ ಆಗುತ್ತೆ. ಆ ನಂಬರ್ಸ್ ಇದು. ರೈತ ಏನು ಬೆಳಿತಾನೆ ಅದಕ್ಕೆ ಸರಿಯಾದ ಬೆಲೆ ಕೊಡಬೇಕು. ಇವ್ರು ಬಡ್ಜೆಟ್ ಮಾಡ್ತಾರೆ ಸುಮ್ಮನೆ, ಏನೇನು ರೈತರಿಗೆ ಗ್ಯಾರಂಟಿ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನು ಮಾಡಲ್ಲ. ಈ ಸರಿ ನಮಗೆ ಮೇನ್ ನಮ್ಮ ಮಂಡ್ಯ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆ ಮುಖ್ಯ. ರೈತರಿಗೆ 2 ಕಣ್ಣಿದ್ದಂಗೆ ಸಕ್ಕರೆ ಕಾರ್ಖಾನೆ ಸರಿಯಾದ ಸಮಯಕ್ಕೆ ನುರಿಸಬೇಕು ಕಬ್ಬನ್ನ. ಪ್ರಮುಖವಾಗಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಕೃಷಿ ಕ್ಷೇತ್ರ ಅಂದ್ರೆ ಅದರಲ್ಲಿ ಬರುವಂತದ್ದು ನೀರು ಮತ್ತೆ ವಿದ್ಯುತ್. ನೀರಿಗೆ ಇರೋ ನೀರನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡು ಕೃಷಿಗೆ ತೊಂದರೆ ಮಾಡೋ ಹಾಗೆ ಮಾಡಬಾರದು. ಯಾಕೆಂದ್ರೆ ನೀರಾವರಿಯ ಅಭಿವೃದ್ಧಿಗಾಗಿ ಅಂತೇಳಿ ಸಾವಿರಾರು ಕೋಟಿ ಹಣವನ್ನ ಹೇಳ್ತಾರೆ ಬಜೆಟ್ನಲ್ಲಿ. ಎಲ್ಲಿಗೆ ಪ್ರಯೋಜನ ಆಗ್ತಾ ಇದೆ, ಅದು ಹೇಗೆ ಅದು ಅಭಿವೃದ್ಧಿ ಆಗ್ತಾ ಇದೆ? ಮತ್ತೆ ಮುಂದಿನ ವರ್ಷ ಬಜೆಟ್ಗೂ ಅದೇ ಹಣ. ದಯವಿಟ್ಟು ರಾಜ್ಯ ಸರ್ಕಾರದವರು ಮಾನದಂಡ ಇಟ್ಕೊಂಡು ಮಧ್ಯಮ ವರ್ಗದವರಿಗೆ, ಯುವಕರಿಗೆ ಹಾಗೂ ರೈತ ಮಿತ್ರರಿಗೆ ಒಂದು ಉತ್ತಮವಾದ ಬಜೆಟ್ ಕೊಡಲಿ ಅಂತ ಕೇಳ್ಕೊಡ್ತೀನಿ. ಅದರಲ್ಲೂ ನಮ್ಮ ಮಂಡ್ಯಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂತ MB ಪಾಟೀಲ್ ಅವರು ಮಂಡ್ಯಕ್ಕೆ ಕೈಗಾರಿಕೆ ಜಾಗನ ಅನುವು ಮಾಡಿಕೊಟ್ಟು, ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವ ಕುಮಾರಣ್ಣವರಿಗೆ ಸಾಥ್ ಕೊಟ್ಟು ಮಂಡ್ಯಕ್ಕೆ ಒಂದು 4-5 ಇಂಡಸ್ಟ್ರಿ ತರಬೇಕು ಅಂತ ಕೇಳ್ಕೊತೀನಿ ನಾನು. ಇವತ್ತ ರೈತರು ಮಾಡಿರ್ತಕ್ಕಂಥ ಎಲ್ಲಾ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಋಣಮುಕ್ತ ಮಾಡತಕ್ಕಂಥ ಕೆಲಸ ಮಾಡ್ರಿ. ಯಾಕಂದ್ರೆ ಇವತ್ತ ರೈತರೇನದ ಸಾರ್ವಜನಿಕರು ಇವತ್ತ ನೀವು ಮರಿಬಾರ್ದು ತಮ್ಮನ್ನ ಅಂತಂದ್ರ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಅತಿ ಹೆಚ್ಚು 17ನೇ ಬಜೆಟ್ ಮಾಡತಕ್ಕಂಥ ಮೊದಲನೇ ಸಿದ್ದರಾಮಯ್ಯ ನೀವೇ ಅಂತ ನಾವಂತೀವಿ. ಯಾಕಂದ್ರೆ ಇದನ್ನ ಉಳಿಸಿದಂತ ಕೆಲಸ ತಾವು ಮಾಡಬೇಕು. ಈ ನೀರಾವರಿ ವಿಷಯದಾಗ ಹೇಳೋದಂದ್ರ ಬೆಳಗಾವಿ ಜಿಲ್ಲೆಯ ಬಹುತೇಕ ಏತ್ ನೀರಾವರಿ ಯೋಜನೆಗಳು ಸ್ತಬ್ಧ ಆಗಿದಾವೆ, ಯಾವ ಅರ್ಧಂಬರ್ಧಾಗಿದಾವೆ, ಅವು ಹಾಳು ಹಂಪಿಗತೆ ಕಾಣುತ್ತಾವೆ. ಅದ್ರ ಬಗ್ಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಂತ ಜನತೆ ನಿರೀಕ್ಷೆ. ಲಕ್ಷಾಂತರ ವಿದ್ಯಾರ್ಥಿಗಳು ಪಕ್ಷಿ ತರ ಕಾಯ್ಕೊಂಡು ಕೂತಿದ್ದಾರೆ. ಈಗ 4ರಿಂದ 5 ವರ್ಷ ಆಯ್ತು ನೇಮಕಾತಿನಾಗಿಲ್ಲ. ಆರೋಗ್ಯ ಮತ್ತು ಶಿಕ್ಷಣ, ಪೊಲೀಸ್ ಇಲಾಖೆ ಮೇನ್ ನೀವು ರಿಕ್ರೂಟ್ಮೆಂಟ್ ಆಗ್ಬೇಕು. ನೀವು ಬೇರೆ ಉದ್ಯೋಗಗಳು ಗುತ್ತಿಗೆದಾರರ ಕೊಡಿ, ಖಾಲಿ ಬಿಟ್ಟು ನಮ್ಗೆ ಪ್ರಶ್ನೆ ಇಲ್ಲ. ಈ 3 ಇಲಾಖೆ ಬೇಕು ಇವಾಗ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅಲ್ಲ, ಸಾಲರಾಮಯ್ಯ. ಯಾಕಂತ ಹೇಳಿದ್ರೆ ಸಾಲ ಬೆಳೀತಾನೆ ಹೋಗ್ತಾ ಇದೆ. ನಾಳೆ ಬಜೆಟ್ ಮಂಡನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 17ನೇ ಬಾರಿ ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾರೆ. ಸಾಲ ಮಾಡಿ ಆದ್ರೂ ಕೂಡ ತುಪ್ಪ ತಿನ್ನು ಅನ್ನೋ ಹಂಗಾಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ. ಸಾಲದಲ್ಲಿ ಹೊಸ ದಾಖಲೆಯನ್ನೇ ಕರ್ನಾಟಕ ಬರೆಯಲಿದೆ. 8.14 ಲಕ್ಷ ಕೋಟಿ ದಾಟುತ್ತೆ ಕರ್ನಾಟಕದ ಒಟ್ಟು ಸಾಲ. ಬಡ್ಡಿ ಕಟ್ಟಲೆಂದೇ ವರ್ಷಕ್ಕೆ ನಾವು 48,000 ಕೋಟಿಯನ್ನ ಸುರಿಸಬೇಕಾಗಿದೆ ಬರೀ ಬಡ್ಡಿ ಕಟ್ಟಕ್ಕೆ. SM ಕೃಷ್ಣ, N ಧರ್ಮಸಿಂಗ್, HD ಕುಮಾರಸ್ವಾಮಿ, BS ಯಡಿಯೂರಪ್ಪ, DV ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಸೇರಿದಂತೆ ಇವರು ಮಾಡಿರೋ ಸಾಲ 71,451 ಕೋಟಿ. ಪ್ರತಿ ವರ್ಷವೂ ಕೂಡ ಸಾಲದ ಹಣ ಬೆಳೀತಾನೆ ಇದೆ. ಆದ್ರೆ ಸಿದ್ದರಾಮಯ್ಯ ಮಾಡಿರೋ ಸಾಲ ಎಷ್ಟು ಕೇಳಿದ್ರೆ 5 ಲಕ್ಷ ಕೋಟಿಗೂ ಅಧಿಕ. ನಾಳೆ ಕರ್ನಾಟಕದ ಮುಂಗಡ ಪತ್ರ
ಮಂಡಿಸ್ತಾರೆ ಸಿದ್ದರಾಮಯ್ಯ. ರಾಜ್ಯ ಸರ್ಕಾರ ಮತ್ತಷ್ಟು ಸಾಲ ಮಾಡೋದು ಅನಿವಾರ್ಯ ಆಗುತ್ತಾಗ 2026-27 ಅಂತ್ಯಕ್ಕೆ ಸಾಲದ ಮೊತ್ತ 8,41,121 ಕೋಟಿಗೆ ಏರುತ್ತೆ. ಸಾಲ 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 27-28 ಅಂತ್ಯಕ್ಕೆ ನಮ್ಮ ಸಾಲ ಎಷ್ಟಾಗುತ್ತೆ ಕೇಳಿದ್ರೆ 9,25,233 ಕೋಟಿ ಆಗುತ್ತೆ. ಹಾಗೆ ಅದ್ರ ಮುಂದಿನ ವರ್ಷ 28-29 ಅಂತ್ಯಕ್ಕೆ ಎಷ್ಟಾಗುತ್ತೆ ಕೇಳಿದ್ರೆ 10,17,750 ಕೋಟಿ ಆಗಬಹುದು. ಇದು ಲೆಕ್ಕಾಚಾರ. ಪ್ರತಿ ವರ್ಷ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಾವು ಮಾಡಬೇಕಾಗತ್ತೆ. ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡಿದ್ರೆ ಕರ್ನಾಟಕದ ಕತೆ ಗೋವಿಂದ. ನಮ್ಮನ್ನೆಲ್ಲ ಸಾಲದಲ್ಲಿ ಮುಳುಗಿಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ಕೇವಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆದಂತ ಸಾಲ ಇದು ಮಾತ್ರ ಅಲ್ಲ. ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ, ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ, ಧರಮ್ ಸಿಂಗ್ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರಲ್ಲ ಅವರೆಲ್ಲರ ಅವಧಿಯಲ್ಲೂ ಕೂಡ ಸಾಲ ಆಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವಧಿಯಲ್ಲಿ ಮಾತ್ರ ದಾಖಲೆಯ ಸಾಲ ಇದು. ಅದಕ್ಕೆಲ್ಲ ಹೊಣೆಗಾರರು ನಾವೇ. ರಾಜ್ಯದಲ್ಲಿ ಮೀಸಲಾತಿ ಮಹಾಯುದ್ಧ ತಾರಕಕ್ಕೇರಿದೆ. ಸರ್ಕಾರದ ನಡೆಯಿಂದ ಎಡಗೈ ಬಲಗೈ ದಲಿತ ನಾಯಕರ ಮಹಾ ಸಮರ ಶುರುವಾಗಿದೆ. ಬಲಗೈ ದಲಿತರಂತೂ ಬಹಿರಂಗ ಸಮರವನ್ನೇ ಸಾರಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಸಿಲುಕಿದ ಸರ್ಕಾರ. ಎಡಗೈ ಬಲಗೈ ದಲಿತ ನಾಯಕರ ಮಹಾಸಮರ. ರಾಜ್ಯ ರಾಜಕಾರಣದಲ್ಲಿ ಇಂದಿನಿಂದ ಮುಂದಿನ 2 ದಿನಗಳು ಅತ್ಯಂತ ನಿರ್ಣಾಯಕ ಘಟ್ಟ ಎನಿಸಲಿವೆ. ಒಂದೆಡೆ ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮವಾಗಿರುವ ಒಳ ಮೀಸಲಾತಿಯ ಕಗ್ಗಂಟು, ಮತ್ತೊಂದೆಡೆ ಪಂಚ ಗ್ಯಾರಂಟಿಗಳನ್ನ ಸರಿದೂಗಿಸಿಕೊಂಡು ಹೋಗಬೇಕಾದ ಆರ್ಥಿಕ ಸವಾಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಂದಿದೆ. ಅದರಲ್ಲೂ ಬಜೆಟ್ ಬಳಿಕ ಮೀಸಲಾತಿ ಕಿತ್ತಾಟ ಜೋರಾಗಲಿದೆಯಂತೆ. ಏನಿದು ಒಳ ಮೀಸಲಾತಿ? 2022ಕ್ಕೂ ಮೊದಲು ರಾಜ್ಯದಲ್ಲಿ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಮೀಸಲಾತಿ ಇತ್ತು. ಬಿಜೆಪಿ ಕಾಲದಲ್ಲಿ ಎಸ್ಸಿ ಮೀಸಲಾತಿಯನ್ನ 17ಕ್ಕೆ, ಎಸ್ಟಿ ಮೀಸಲಾತಿಯನ್ನ 7% ಏರಿಸಲಾಗಿತ್ತು. ಇದು ಸುಪ್ರೀಂ ಕೋರ್ಟಿನ 50% ಮೀಸಲಾತಿ ಆದೇಶ ಮೀರಿ 56%ಗೆ ತಲುಪಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಮೀಸಲಾತಿಯನ್ನ ಒಪ್ಪಿತ್ತು. ದಲಿತ ಎಡಗೈಗೆ 6%, ದಲಿತ ಬಲಗೈಗೆ 6%, ಇತರರಿಗೆ 5% ಮೀಸಲಾತಿ ನೀಡಲಾಗಿತ್ತು. ಮೀಸಲು 56% ಆಗಿದ್ದಕ್ಕೆ ಹೊಸ ಮೀಸಲಿನಡಿ ನೇಮಕಾತಿಗೆ ಅವಕಾಶ ಇರಲಿಲ್ಲ. ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ 2022ರ 50% ಮೀಸಲಿನಂತೆ ನೇಮಕ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಒಳ ಮೀಸಲಾತಿ ಕೊಡಲು ಸರ್ಕಾರ ಒಪ್ಪಿಕೊಂಡಿದೆ. ಡಿಸಿಷನ್ ಆಗಿದ್ದು ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದ್ರೆ, ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟ್ ಅಲ್ಲಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. ಕೂತು ಬಗೆಹರಿಸಲು ಖರ್ಗೆ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಹೇಳಿದಂಗೆಲ್ಲ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಎ ಡಿಸ್ಕಷನ್. ನೋಡೋಣ. ಸಿದ್ದು ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ. ದಲಿತರಿಗೆ ಮೋಸ ಮಾಡಿ, ವಿಶ್ವಾಸ ದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡತಕ್ಕಂತ ಸರ್ಕಾರ. ಒಳ ಮೀಸಲಾತಿ ಸಮಿತಿಯ ವರದಿ ಬರಲು ಸಮಯ ಬೇಕಾಗುತ್ತದೆ ಎಂಬ ಕಾರಣ ನೀಡಿ ಈಗಿನ 56,000 ಹುದ್ದೆಗಳ ನೇಮಕಾತಿಯನ್ನ ಹಳೆಯ ಪದ್ಧತಿಯಲ್ಲಿ ನಡೆಸಲು ಸರ್ಕಾರ ಮುಂದಾಗಿದೆ. ಒಮ್ಮೆ ಅಧಿಸೂಚನೆ ಹೊರಬಿದ್ರೆ ಈ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯಿಸುವುದು ಕಾನೂನಾತ್ಮಕವಾಗಿ ಕಷ್ಟವಾಗುತ್ತದೆ. ಹೀಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳು ಮಾರ್ಚ್ 11ಕ್ಕೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ. ಈ ಮೂಲಕ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ನಿಮ್ಮೆಲ್ಲರ ಹೊಸ ಆಯ್ಕೆಯ ಮುಖ್ಯ.
ಈಗ ಮೀಸಲಾತಿಯ ಮಹಾಸಮರವನ್ನ ನೋಡ್ತಾ ಹೋಗೋಣ. ಮೀಸಲಾತಿ ಮಹಾಸಮರ ಎಡಗೈ ಮತ್ತೆ ಬಲಗೈ ನಾಯಕರ ವಾದ ಏನು, ಎಡಗೈ ನಾಯಕರ ವಾದ ಏನು ಅಂತೇಳಿ ನೋಡೋಣ. ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ ಬಲಗೈ ನಾಯಕರು, ಮುನಿಯಪ್ಪ ತಿಮ್ಮಾಪುರ್, H ಆಂಜನೇಯ ಎಡಗೈ ನಾಯಕರು. ನೋಡಿ, ಎಡಗೈ ಮೀಸಲಾತಿ ಹೆಚ್ಚಾದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದು ಪರಮೇಶ್ವರ್ ಅವರ ಬಲಗೈ ಸಮುದಾಯದ ನಿಲುವಾಗಿದೆ. ಒಳ ಮೀಸಲು ಜಾತಿ ಮಾಡಿ 50% ಮೀಸಲು DPR ಹಿಂಪಡೆಯಿರಿ ಅನ್ನೋದು ಎಡಗೈ ಸಮುದಾಯದ ಮಾತಾಗಿದೆ. ಸಮಾನ ಹಂಚಿಕೆ ಮಾಡೋದು ಸೂಕ್ತ ಅನ್ನೋದು ಬಲಗೈವಾದ ಆದರೆ 50% ಮೀಸಲು DPR ಹಿಂಪಡೆಯಿರಿ ಅನ್ನೋದು ಎಡಗೈವಾದ. ಒಳ ಮೀಸಲಾತಿ ಕೊಟ್ರೆ ಹೆಚ್ಚು ಅನ್ಯಾಯ ಆಗತ್ತೆ, 15% ಮೀಸಲಾತಿಯಲ್ಲಿ ಒಳ ಮೀಸಲು ನೀಡಿ ಅನ್ನೋದು ಎಡಗೈ ವಿಚಾರ. ಕೋರ್ಟ್ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನ್ನೋದು ಬಲಗೈ ವಾದ ಆದರೆ 6-6-5 ಸೂತ್ರದಲ್ಲೇ 6:6:5 ಸೂತ್ರದಲ್ಲೇ ಮೀಸಲಾತಿಯನ್ನ ನೀಡಲಿ ಅನ್ನೋದು ಎಡಗೈ ವಾದ. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅನ್ನೋದು ಬಲಗೈ. ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಸಬೇಡಿ ಅನ್ನೋದು ಎಡಗೈ. ಪದೇ ಪದೇ ಅನ್ಯಾಯ ಆಗಬಾರದು ಅನ್ನೋದು ಬಲಗೈ. 101 ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ಎಡಗೈ. ಇದು ಎಡಗೈ ಮತ್ತು ಬಲಗೈ ನಾಯಕರ ಒಳ ಮೀಸಲಾತಿ ವಿಚಾರವಾಗಿ ಇರುವಂತ ಗೊಂದಲಗಳು. ಮುಂದಿನ ಸುದ್ದಿ ನೋಡೋಣ. ಶತಾಯಗತಾಯ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಲೇಬೇಕು ಅಂತೇಳಿ ಶಾಲಾ ಮಹದಾಸೆ ಹೊತ್ತ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಓದ್ತಾರೆ, ಪರೀಕ್ಷೆಯನ್ನು ಎದುರಿಸ್ತಾರೆ. ಫಲಿತಾಂಶ, ಆಯ್ಕೆ, ಪಟ್ಟಿ ಪ್ರಕಟ, ನೇಮಕಾತಿ ಆದೇಶ ಪತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಾರೆ. ಆದರೆ ಅವರಿಟ್ಟ ನಂಬಿಕೆಗೆ ವ್ಯತಿರಿಕ್ತವಾಗಿ ಫಲಿತಾಂಶಗಳು, ಪ್ರಕಟಣೆಗಳು ಹೊರಬೀಳುತ್ತವೆ. ಅಕ್ರಮ ಅವ್ಯವಹಾರಗಳು ಮೇಳೈಸ್ತವೆ. ಈಗಲೂ ಕೂಡ ಅದೇ ಆಗಿದೆ. ಹಾಗಾದ್ರೆ ಏನಾಗಿದೆ, ಏನ್ ಅಕ್ರಮ ಆಗಿದೆ, ಏನ್ ಅವ್ಯವಹಾರ ಆಗಿದೆ, ಈ ವರದಿ ನೋಡ್ಕೊಂಡು ಬನ್ನಿ. 3 ಗಂಟೆ ಆದ್ರೂ ನಮ್ಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ. ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗ್ಬೇಕಾದ ಅವಶ್ಯಕತೆ ಇದೆ. ಮತ್ತೊಮ್ಮೆ ಅಕ್ರಮದ ಗೂಡಾಗುತ್ತಿದೆ ಕೆಪಿಎಸ್ಸಿ. ಹುದ್ದೆಗಳನ್ನ ಹರಾಜು ಹಾಕಿ ಎಂದು ವಿಪಕ್ಷಗಳು ಕಿಡಿ. ಕೆಪಿಎಸ್ಸಿಯಿಂದ 2023-24ನೇ ಸಾಲಿನ ಕೆಎಎಸ್ ಹುದ್ದೆಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅದರ ಹಿಂದೆಯೇ ಬೃಹತ್ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಹಾ ಅಕ್ರಮ ಕಾಣಿಸದೆ ಏನೇನು ಗೊಂದಲ ಅಂತ ನೋಡೋದಾದ್ರೆ, ಪ್ರಿಲಿಮ್ಸ್ನಲ್ಲಿ 1 ರಿಂದ 300 ಸೀರಿಯಲ್ ನಂಬರ್ನವರೆಗೆ ಯಾವ ಅಭ್ಯರ್ಥಿಯೂ ಆಯ್ಕೆ ಆಗಿಲ್ಲ. ಈ ಗಂಭೀರ ಆರೋಪದ ನಡುವೆಯೇ ಆಯೋಗವು 1.3 ಅನುಪಾತದಲ್ಲಿ ಸಂದರ್ಶನ ಅರ್ಹತೆ ಪಡೆದ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ. ಈ ಪಟ್ಟಿ ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಮಂದಿ ಸಂದರ್ಶನಕ್ಕೆ ಆಯ್ಕೆ ಆಗಿರುವುದಕ್ಕೆ ಅಕ್ರಮಕ್ಕೆ ಪುರಾವೆ ಒದಗಿಸುತ್ತಿದೆ. ಒಂದೇ ಕುಟುಂಬದ 3 ಜನ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆ ಆಗಿದ್ದು, ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸಲು ತೆರೆಯ ಹಿಂದೆ ಷಡ್ಯಂತ್ರ ನಡೆದಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿಯವರು ಭ್ರಷ್ಟಾಚಾರ ನಡೆದಿಲ್ಲ, ಇದಕ್ಕಾಗಿ ಯಾವುದೇ ಪ್ರತ್ಯೇಕ ಸಮಿತಿ ರಚಿಸುವುದಿಲ್ಲ ಎಂದು ಹೇಳಿದ್ದಾರೆ. 5,700ಕ್ಕೂ ಅಧಿಕ ಅಭ್ಯರ್ಥಿಗಳು ಕೆಎಎಸ್ ಪರೀಕ್ಷೆ ಬರೆದಿದ್ದಾರೆ. ಒಂದು ಕೊಠಡಿಯಲ್ಲಿ 24 ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ 10 ರಿಂದ 12 ಅಭ್ಯರ್ಥಿಗಳು ಆಯ್ಕೆಯಾಗುವುದು ಅಚ್ಚರಿ. ಆದರೆ ಕೆಪಿಎಸ್ಸಿ ಇತಿಹಾಸದಲ್ಲೇ ಒಂದೇ ರೂಮ್ನಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಪಾಸ್ ಆಗಿಲ್ಲ. ಇದಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿಗಳಿಂದ ಉತ್ತರವಿಲ್ಲ. ಗಾಡಿಯನ್ನೇ ಪಂಕ್ಚರ್ ಮಾಡಿದ ಚಾಲಕ. ಅದು ಬಂಡಲ್ಸ್ ವೆಹಿಕಲ್ ಅಲ್ಲಿ ಹಾಕೋದೇ ಇಲ್ಲ ಸರ್. 3 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. 3 ಗಂಟೆ ಆದ್ರೂ ನಮ್ಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಸೊ ನಾವು ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಇವರು ಅದು ಕಾರ್ ಡ್ರೈವರ್ ಒಳಗಡೆ ಹೋಗಿ ಬರ್ತಾನೆ. ಎಲ್ಲ ತುಂಬಾ ಹುಡುಗರು ಸರ್ ವೇಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಯಾರೋ ಇನ್ಫಾರ್ಮ್ ಕೊಡ್ತಾರೆ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಏನ್ ಹೇಳ್ತಾರೆ, ಅವನಿಗೆ ನೀನು ಪಂಕ್ಚರ್ ಮಾಡಿಬಿಡು ಗಾಡಿ ಅಂತ ಏನೋ ಒಂದು ಸಿಗ್ನಲ್ ಕೊಡ್ತಾರೆ ಸರ್. ಅದಕ್ಕೆ ಅವನು ಡ್ರೈವರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲ್ ಅನ್ನ ಪಂಕ್ಚರ್ ಮಾಡ್ತಾನೆ ಸರ್.
ಒಂದು ರೂಮ್ನಲ್ಲಿ 15, ಒಂದು ಕುಟುಂಬದ 3 ಜನ ಪಾಸ್. ಕಾಕತಾಳೀಯವೋ ಅಕ್ರಮವೋ ಎಂದ ಸಿಟಿ ರವಿ. ಒಂದೇ ಕೊಠಡಿಯಲ್ಲಿ ಇರುವವರು 15 ಜನ ಪಾಸ್ ಆಗೋದು, ಒಂದೇ ಮನೆಯವರು 3 ಜನ ಪಾಸ್ ಆಗೋದು, ಇದು ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ ಇದು ಕಾಕತಾಳೀಯ ಅಲ್ಲ, ಇದು ಅಕ್ರಮ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಇದೇ ಕೆಪಿಎಸ್ಸಿ ಬಗ್ಗೆ ಇಂಥದ್ದೇ ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ಆಗ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 12, 2025ರಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದಿದ್ರು. ಆದರೆ ಕೆಪಿಎಸ್ಸಿಯಲ್ಲಿ ಮತ್ತದೇ ಅಕ್ರಮದ ವಾಸನೆ ಬಡಿಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ. ಯಾವಾಗಲೂ ಕೂಡ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿ ಆದ್ರೆ ಅಥವಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದದ್ದು ನಿತೀಶ್ ಕುಮಾರ್ ಅವರೇ. ಈಗ ಅಚ್ಚರಿಯ ಬೆಳವಣಿಗೆ ಅನ್ನುವಂತೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ರಾಷ್ಟ್ರ ರಾಜಕಾರಣದತ್ತ ಹೊರಟಿದ್ದಾರೆ ನಿತೀಶ್ ಕುಮಾರ್. ಈ ಕುರಿತು ಒಂದು ವರದಿ ಇದೆ, ಫಸ್ಟ್ ನೋಡೋಣ ಬನ್ನಿ. ಮತ್ತೊಂದು ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಸಂಪುಟ ಸೇರ್ತಾರ ನಿತೀಶ್. ಬಿಹಾರ ರಾಜಕೀಯದಿಂದ ಭಾರೀ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಸಿಎಂ ನಿತೀಶ್ ಕುಮಾರ್ ಸಕ್ರಿಯ ರಾಜ್ಯ ರಾಜಕಾರಣಕ್ಕೆ ದಿಢೀರ್ ಗುಡ್ ಬೈ ಹೇಳಿ ದೆಹಲಿಗೆ ಶಿಫ್ಟ್ ಆಗೋಕೆ ಡಿಸೈಡ್ ಮಾಡಿದ್ದಾರೆ. ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿ ರಾಜ್ಯಸಭೆ ಚುನಾವಣೆಗೆ ನಾಮಿನೇಷನ್ ಮಾಡಿದ್ದಾರೆ. ಕಳೆದ 2 ದಶಕಗಳಿಂದ ನೀವು ನನ್ನ ಮೇಲಿಟ್ಟ ನಂಬಿಕೆ ಮತ್ತು ಬೆಂಬಲದಿಂದಾಗಿ ಬಿಹಾರಕ್ಕೆ ಸಂಪೂರ್ಣ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದೇನೆ. ನಿಮ್ಮಿಂದಲೇ ಬಿಹಾರ ಇಂದು ಅಭಿವೃದ್ಧಿ ಮತ್ತು ಗೌರವದ ಹೊಸ ಆಯಾಮ ಕಂಡಿದೆ. ಇದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಅಮಿತ್ ಶಾ ಸಮ್ಮುಖದಲ್ಲೇ ನಾಮಿನೇಷನ್. ಇನ್ನೊಂದು ರೋಚಕ ವಿಚಾರ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲೇ ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಇದು ಕೇವಲ ಒಂದು ನಾಮಪತ್ರ ಸಲ್ಲಿಕೆಯಲ್ಲ, ಬದಲಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿದೆ, ಬಿಜೆಪಿಯ ಸಂಪೂರ್ಣ ಬೆಂಬಲ ನಿತೀಶ್ಗಿದೆ ಎಂಬುದನ್ನ ತೋರಿಸುವ ಭಾರಿ ದೊಡ್ಡ ಪೊಲಿಟಿಕಲ್ ಮಾಸ್ಟರ್ ಪ್ಲಾನ್. बहुत लंबे अरसे के बाद श्री नीतीश कुमार जी फिर से एक बार राष्ट्रीय राजनीति में राज्यसभा सांसद के नाते प्रवेश करेंगे. 2005 से लेकर आज तक नीतीश कुमार जी बिहार के मुख्यमंत्री रहे. उनका एक कार्यकाल एक प्रकार से बहुत यशस्वी रहा. ये कार्यकाल उनका बिहार के इतिहास में स्वर्णिम पृष्ठ के रूप में लिखा जाएगा. ನಿತೀಶ್ ಮಗ ನಿಶಾಂತ್ಗೆ ಡಿಸಿಎಂ ಪಟ್ಟ. ಅಪ್ಪ ದೆಹಲಿಗೆ ಹೋದ್ರೆ ಬಿಹಾರದಲ್ಲಿ ಮಗನಿಗೆ ರತ್ನಗಂಬಳಿ ಹಾಸಲಾಗುತ್ತಾ? ಖಂಡಿತ ಇಂಥದ್ದೊಂದು ಬಲವಾದ ಚರ್ಚೆ ಈಗ ಶುರುವಾಗಿದೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋದ ತಕ್ಷಣ ಮಗ ನಿಶಾಂತ್ರನ್ನ ಡಿಸಿಎಂ ಮಾಡಲಾಗುತ್ತೆ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ನಿತೀಶ್ ಕುಮಾರ್ ಮುಂದೇನು? ರಾಷ್ಟ್ರ ರಾಜಕಾರಣಕ್ಕೆ ನಿತೀಶ್ ಕುಮಾರ್ ಬರ್ತಾರೆ ಅನ್ನೋದಾದ್ರೆ ಅವರಿಗೆ ಯಾವ ಪೊಸಿಷನ್ ಅನ್ನು ಕೊಡಬಹುದು, ಯಾವ ಅಧಿಕಾರವನ್ನು ಅವರಿಗೆ ಕೊಡಬಹುದು, ಅಥವಾ ಯಾವ ಸ್ಥಾನ ಅವರು ತುಂಬಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಂಗೆ ಬಿಹಾರದಿಂದ ಎನ್ಡಿಎನ 5 ರಾಜ್ಯಸಭೆಗೆ ಹೋಗ್ತಾರೆ. ಆ 5 ಜನರ ಪೈಕಿ ನಿತೀಶ್ ಕುಮಾರ್ ಆಯ್ಕೆ ಆಗ್ತಾರೆ. 5 ಸ್ಥಾನಗಳ ಪೈಕಿ 2 ಬಿಜೆಪಿಗೆ, 2 ಜೆಡಿಯುಗೆ, 1 ಸ್ಥಾನ ಆರ್ಆರ್ಎಂಗೆ ನೀಡ್ತಾರೆ. ಆರ್ಎಲ್ಎಂನಿಂದ ಮಾಜಿ ಸಚಿವ ಉಪೇಂದ್ರ ಕುಶ್ವಾಹ್ ಆಯ್ಕೆ ಆಗ್ತಾರೆ. ಬಿಜೆಪಿಯಿಂದ ನಿತಿನ್ ನಬೀನ್, ಶಿವೇಶ್ ಕುಮಾರ್ ಆಯ್ಕೆ ಆಗ್ತಾರೆ. ಜೆಡಿಯುನಿಂದ ನಿತೀಶ್, ರಾಮನಾಥ್ ಠಾಕೂರ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ನಿತೀಶ್ ರಾಜ್ಯಸಭೆಗೆ ಹೋದ್ರೆ ಮಗ ನಿಶಾಂತ್ಗೆ ಡಿಸಿಎಂ ಪಟ್ಟ ಕಟ್ತಾರೆ ಅನ್ನೋದು ಈಗ ಬಿಹಾರದಲ್ಲಾಗ್ತಿರುವಂತ ಚರ್ಚೆ. ಮೊದಲು ನಿಶಾಂತ್ ರಾಜ್ಯಸಭೆಗೆ ಹೋಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ನಿತಿನ್ ನಬೀನ್ ಕ್ಷೇತ್ರದಿಂದ ನಿಶಾಂತ್ ಸ್ಪರ್ಧಿಸುವ ಸಾಧ್ಯತೆಗಳಿದಾವೆ. ನಿತಿನ್ ನಬೀನ್ ರಾಜ್ಯಸಭೆಗೆ ಹೋದ್ರೆ ಆ ಕ್ಷೇತ್ರ ಖಾಲಿಯಾಗುತ್ತೆ. ನಿತೀಶ್ ಕುಮಾರ್ ಎಂಪಿ ಆದ್ರೆ ಮೋದಿ ಸಂಪುಟ ಸೇರಬಹುದು. ಇದೆಲ್ಲವೂ ಕೂಡ ಇರುವಂತ ಲೆಕ್ಕಾಚಾರ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋದ್ರೆ
ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನ ಮಂತ್ರಿ ಮಾಡಿದ್ರೆ ಆ ಮೂಲಕ ತಾನು ಬಿಹಾರದ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಬಿಜೆಪಿ ಕೊಟ್ಟು ಬಂದು ನನಗೇನ್ ಸಿಕ್ತು ಅಂತ ಹೇಳಿ ಬಂದಾಗ ಕೇಂದ್ರ ಮಂತ್ರಿ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ. ಯಾವುದೇ ಅವಕಾಶ ಸಿಕ್ಕಿದ್ರೂ ಕೂಡ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭ ಬಂತು ಅಂತೇಳಿ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು. 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ದಂತ ನಿತೀಶ್ ಕುಮಾರ್ ಅವರು ಈಗ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಹಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಲೆಕ್ಕಾಚಾರಕ್ಕೆ ಈ ವರದಿಯನ್ನ ನೋಡ್ಕೊಂಡು ಬನ್ನಿ. ಬಿಹಾರದಲ್ಲೂ ಮಹಾರಾಷ್ಟ್ರ ಮಾಡೆಲ್ ಜಾರಿ. ನಿತೀಶ್ ಕುಮಾರ್ಗೆ ಕೋಕ್, ಯಾರಿಗೆ ಲಕ್. ಬಿಹಾರ ರಾಜಕೀಯದ ಚದುರಂಗದಾಟದಲ್ಲಿ ದಶಕಗಳ ಕಾಲ ಕಿಂಗ್ ಆಗಿದ್ದ ನಿತೀಶ್ ಕುಮಾರ್ ಈಗ ದಿಲ್ಲಿಯ ಪಟ್ಟದತ್ತ ಮುಖ ಮಾಡೋ ಮೂಲಕ ದೊಡ್ಡ ತಿರುವು ನೀಡಿದ್ದಾರೆ. ಈ ಬೆಳವಣಿಗೆಯು ರಾಜ್ಯ ರಾಜಕಾರಣದಲ್ಲಿ ನಿತೀಶ್ ಯುಗದ ಅಂತ್ಯವನ್ನ ಸೂಚಿಸ್ತಾ ಇದ್ದು, ತೆರೆಮರೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲಕ್ಕೆ ಕಿಡಿ ಹೊತ್ತಿಸಿದೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಆದ್ದರಿಂದ ಪ್ರಬಲ ನಾಯಕ ಸಾಮ್ರಾಟ್ ಚೌಧರಿಗೆ ಸಿಎಂ ಪಟ್ಟ ಕಟ್ಟೋ ನಿರೀಕ್ಷೆ ಇದೆ. ವಿಜಯ್ ಕುಮಾರ್ ಸಿನ್ಹಾ ಹೆಸರು ಕೂಡ ಸಿಎಂ ರೇಸ್ನಲ್ಲಿದೆ. ಇಬ್ಬರು ನಾಯಕರು ಬಿಹಾರ ರಾಜಕೀಯದ ಪ್ರಭಾವಿಗಳಾಗಿದ್ದಾರೆ. ಇಬ್ಬರೂ ನಾಯಕರು ಬಿಹಾರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಇನ್ನು ಕೇಂದ್ರ ಸಚಿವ ನಿತ್ಯಾನಂದ ರೈ ಸಿಎಂ ಕುರ್ಚಿ ರೇಸ್ನಲ್ಲಿದ್ದಾರೆ. ನನ್ನ ಭವಿಷ್ಯ ಸತ್ಯವಾಯಿತು ಎಂದ ತೇಜಸ್ವಿ. शुरुआत से ही जो है इस बात को कहते रहे हैं कि चुनाव के बाद जो है नीतीश कुमार जी को भाजपा के लोग मुख्यमंत्री पद पे नहीं रहने देंगे. हमने उस समय भी कहा था कि ये महाराष्ट्र मॉडल जो है रिफाइंड तरीके से बिहार में जो है लागू करेंगे. आज वो बात जो है सच हो गई है. ಕಣ್ಣೀರಿಟ್ಟ ಜೆಡಿಯು ಕಾರ್ಯಕರ್ತರು. ನಿತೀಶ್ ಕುಮಾರ್ ನಿರ್ಧಾರವನ್ನ ಜೆಡಿಯು ಕಾರ್ಯಕರ್ತರಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. ನಿತೀಶ್ ನಿವಾಸದ ಎದುರು ಜಮಾಯಿಸಿದ ನೂರಾರು ಕಾರ್ಯಕರ್ತರು ನಾವು ಈ ನಿರ್ಧಾರವನ್ನ ಒಪ್ಪುವುದಿಲ್ಲ, ನೀವು ಸಿಎಂ ಆಗಿಯೇ ಮುಂದುವರಿಬೇಕು ಅಂತ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಿತೀಶ್ ಕುಮಾರ್ ಅವರು ಈಗ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ಹೊರಗಡೆ ಬಂದಿರೋದ್ರಿಂದಾಗಿ ಕೇಸರಿ ಸೇನೆ ಇಲ್ಲಿ ನಾನಾ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡಬಹುದು. ಕೇಸರಿ ಸೇನೆಗೆ ಮತ್ತೊಂದು ರಾಜ್ಯ ಈಗ ತನ್ನ ತೆಕ್ಕೆಗೆ ಬಂದಿದೆ. ರಾಜ್ಯಸಭೆಗೆ ಆಯ್ಕೆಯಾಗಲಿದ್ದಾರೆ ನಿತೀಶ್ ಕುಮಾರ್. ನಿತೀಶ್ ರಾಜೀನಾಮೆಯಿಂದ ತೆರವಾಗಿರುವಂತಹ ಸಿಎಂ ಸ್ಥಾನ ಅದು ಬಿಜೆಪಿ ತೆಕ್ಕೆಗೆ ಹೋಗುತ್ತೆ ಅನ್ನೋದು. ಈ ಬಾರಿ ಬಿಹಾರದಲ್ಲಿ ಬಿಜೆಪಿ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಬಹುದು. ಯಾಕಂದ್ರೆ ಬಿಹಾರದಲ್ಲಿ ಬಿಜೆಪಿಯೇ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರೋದು. ಲಾಸ್ಟ್ ಎಲೆಕ್ಷನ್ ಅಲ್ಲಿ 89 ಸ್ಥಾನವನ್ನ ಗೆದ್ದಿರುವ ಬಿಜೆಪಿ, 85 ಸ್ಥಾನ ಗೆದ್ದಿರುವುದು ಜೆಡಿಯು. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ಬಿಜೆಪಿಗೆ ಸಿಗಬಹುದು. ಆಗ ಬಿಹಾರದಲ್ಲಿ ಮೊದಲ ಬಾರಿಗೆ ಸರ್ಕಾರವನ್ನ ಬಿಜೆಪಿ ರಚಿಸಿದ ಹಾಗಾಗುತ್ತೆ. ಇದುವರೆಗೂ ಬಿಹಾರದಲ್ಲಿ ಬಿಜೆಪಿಯವರು ಸಿಎಂ ಆಗೇ ಇಲ್ಲ. ಪದೇ ಪದೇ ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ದ ಕೇಸರಿ ಸೇನೆ ಅರ್ಧಕ್ಕೆ ಬಿಟ್ಟುಕೊಟ್ಟಿತ್ತು. ಯಾರಿಗೆ? ಬಿಜೆಪಿಯವರಿಗೆ. ಜೆಡಿಯು ನಿತೀಶ್ ಕುಮಾರ್ ಅವರಿಗೆ ಬಿಟ್ಟುಕೊಟ್ಟಾಗಿದೆ. ಹಾಗಾದ್ರೆ ಬಿಜೆಪಿಯಿಂದ ಯಾರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯಬಹುದು? ಬಿಜೆಪಿಯವರು ಯಾರನ್ನ ಆಯ್ಕೆ ಮಾಡ್ತಾರೋ ಮೋದಿಯೇ ಬಲ್ಲರು. ಆದರೆ ಸದ್ಯ ಬಿಹಾರದಲ್ಲಿ 3 ಹೆಸರು ಈಗ ರೇಸ್ನಲ್ಲಿದೆ. ಒಬ್ರು ಸಾಮ್ರಾಟ್ ಚೌಧರಿ, ಹಾಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರು ಬಿಹಾರದಲ್ಲಿ. ಇನ್ನು ಗೃಹ ಸಚಿವ, ರಾಜ್ಯ ಬಿಜೆಪಿ ಅಧ್ಯಕ್ಷರೂ ಆಗಿರುವ ಚೌಧರಿ, ಪ್ರಬಲ ಕೊಯಿರಿ ಸಮುದಾಯಕ್ಕೆ ಸೇರಿರುವ ನಾಯಕರಿವರು. ಇನ್ನು ವಿಜಯ್ ಕುಮಾರ್ ಸಿನ್ಹಾ, ಹಾಲಿ ಉಪಮುಖ್ಯಮಂತ್ರಿ, ನಿತ್ಯಾನಂದ ರೈ ಕೇಂದ್ರದ ಗೃಹ ವ್ಯವಹಾರಗಳ ರಾಜ್ಯ ಸಚಿವ. ಇವರು 3 ಜನರ ಹೆಸರು ಬಿಜೆಪಿ ಪಾಳೆಯದಲ್ಲಿ ಈಗ ಕೇಳಿ ಬರ್ತಾ ಇರೋದು. ಸದ್ಯಕ್ಕೆ ಇವರು 3ರಲ್ಲಿ ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ರಾಜ್ಯ ಬಿಜೆಪಿಯಲ್ಲಿ 3 ಜನರ ಆಯ್ಕೆಯಲ್ಲಿ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ.
ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಏನಾಗಬಹುದು ಅನ್ನುವಂತ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಇದರ ನಡುವೆ ಇರಾನ್ ಅನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ವೈಮಾನಿಕ ಕಾರ್ಯಾಚರಣೆಯನ್ನ ಮಾಡಿ ಇರಾನ್ ಅನ್ನ ಧ್ವಂಸಗೊಳಿಸಿದೆ. ರಣಭೀಕರ ಯುದ್ಧದ ಒಂದು ಸಂಕ್ಷಿಪ್ತ ವರದಿಯನ್ನು ನೋಡೋಣ ಬನ್ನಿ. ಇರಾನ್ ಸರ್ವಾಧಿಕಾರಿಯ ಯುಗಾಂತ್ಯವಾಗಿದೆ. ಹಲವು ಸಮಯದಿಂದ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಯುದ್ಧ ಸ್ವರೂಪ ಪಡೆದಿದೆ. ಮಧ್ಯಪ್ರಾಚ್ಯದಲ್ಲಿ ಆರ್ಭಟಿಸುತ್ತಿದೆ ಇರಾನ್ ಸೇನೆ. ಸುನ್ನಿ ದೇಶಗಳ ಮೇಲೆ ಪರ್ಷಿಯಾ ಡೆಡ್ಲಿ ಅಟ್ಯಾಕ್. ಮಧ್ಯಪ್ರಾಚ್ಯ ತಲ್ಲಣಗೊಂಡಿದೆ. ಶಿಯಾ ದೇಶ ಇರಾನ್ ಮತ್ತೊಂದು ಸ್ಥಿತ್ಯಂತರ ಅಂದ್ರೆ ಮಗ್ಗಲನ್ನ ಬದಲಾಯಿಸುವ ಸುಳಿವು ನೀಡಿದೆ. ಅದಕ್ಕೆ ತಕ್ಕಂತೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡುತ್ತಿದೆ. ಇದೀಗ ಒಮಾನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿ ಇಬ್ಬರು ಬಲಿಯಾಗಿದ್ದಾರೆ. ಅಜರ್ಬೈಜಾನ್ ಏರ್ಪೋರ್ಟ್ ಉಡೀಸ್. ಕೊಲ್ಲಿ ಕದನದ ಬೆಂಕಿ ಕ್ಷಣ ಕ್ಷಣಕ್ಕೂ ವ್ಯಾಪಿಸಿದೆ. ದುಬೈ, ಕುವೈತ್ ಬೆನ್ನಲ್ಲೇ ಅಜರ್ಬೈಜಾನ್ಗೂ ಸಂಕಷ್ಟ ಎದುರಾಗಿದೆ. ಅಜರ್ಬೈಜಾನ್ನ ಏರ್ಪೋರ್ಟ್ ಮೇಲೆ ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿ ಮಾಡಿದೆ. ಏರ್ಪೋರ್ಟ್ ಟನಲ್ ಬಿಲ್ಡಿಂಗ್ ಧ್ವಂಸವಾಗಿದ್ದು ಇಬ್ಬರಿಗೆ ಗಾಯವಾಗಿದೆ. ಜಗತ್ತಿನ ತೈಲ ಕಾರಿಡಾರ್ ಮೇಲೆರಗಿದ ಇರಾನ್. ಹಾರ್ಮುಜ್ ಜಲಸಂಧಿಯ ಮೇಲೆ ಐಆರ್ಜಿಸಿ ಅಟ್ಯಾಕ್ ಮಾಡಿದೆ. ಹಾರ್ಮುಜ್ ಸಮೀಪದಲ್ಲಿರೋ ಬಂದರಾದ ಬಂದರ್ ಅಬ್ಬಾಸ್ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆಸಲಾಗಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರರ ಅಟ್ಯಾಕ್. ಅಲಿ ಖಮೇನಿ ಹತ್ಯೆ ಖಂಡಿಸಿ ಸಾರಿದ ಹಿಜ್ಬುಲ್ಲಾ ಉಗ್ರರು ಸೇಡಿನ ಸಮರ ಸಾರಿದ್ದಾರೆ. ಆದರೆ ಉಗ್ರರ ವಿರುದ್ಧ ಇಸ್ರೇಲ್ ರಣಘೋರ ಸಮರ ಸಾರಿದೆ. ಬೈರುತ್ನಲ್ಲಿರೋ ಉಗ್ರರ ಅಡಗುದಾಣಗಳ ಮೇಲೆ ಬಾಂಬುಗಳ ಸುರಿಮಳೆಗೈಯಲಾಗಿದೆ. ಕುರ್ದಿಶ್ ಬಂಡುಕೋರರ ಮೇಲೂ ಇರಾನ್ ದಾಳಿ. ಇರಾನ್ ಅಮೆರಿಕ ಯುದ್ಧಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಕುರ್ದಿಶ್ ಬಂಡುಕೋರರ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಕುರ್ದಿಶ್ ಬಂಡುಕೋರರಿಗೆ ಅಮೆರಿಕ, ಇಸ್ರೇಲ್ ಬೆಂಬಲ ಸಿಕ್ತಿತ್ತು. ಆದ್ದರಿಂದ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ದೊಡ್ಡ ಸ್ಟೇಡಿಯಂ ಮೇಲೆ ಮಿತ್ರ ಪಡೆಗಳ ದಾಳಿ. ಟೆಹರಾನ್ ಮೇಲೆ ಮತ್ತೆ ಇಸ್ರೇಲ್, ಅಮೆರಿಕ ವೈಮಾನಿಕ ದಾಳಿ ಮಾಡಿವೆ. ಆಜಾದ್ ಕಾಂಪ್ಲೆಕ್ಸ್ನಲ್ಲಿರುವ ಒಳಾಂಗಣ ಕ್ರೀಡಾಂಗಣ ಧ್ವಂಸಗೊಳಿಸಿದೆ. ಐಆರ್ಜಿಸಿ ಕ್ಷಿಪಣಿ ಲಾಂಚರ್ಗಳು ಭಸ್ಮ. ಅಮೆರಿಕದ ನಿಖರ ದಾಳಿಗೆ ಇರಾನಿ ಸೇನಾ ಕಟ್ಟಡಗಳು ಉಡೀಸಾಗಿವೆ. ಭಾನೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿದೆ. ಮತ್ತೊಂದು ಕಡೆ ಐಆರ್ಜಿಸಿ ಕ್ಷಿಪಣಿ ಲಾಂಚರ್ಗಳು ಸುಟ್ಟು ಭಸ್ಮವಾಗಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕನ್. ಇನ್ನು ಈ ಇಸ್ರೇಲ್ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಹಂಗೆ ಯಾಕಂತ ಹೇಳಿದ್ರೆ ಈಗ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆ ಆಗಿದೆ. ಆದ್ರೆ ಅವರನ್ನೂ ಕೂಡ ಬಡಿದಾಕಬೇಕು ಅಂತ ಹೇಳಿ ಇಸ್ರೇಲ್ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ತಾ ಇದೆ, ಸನ್ನದ್ಧವಾಗಿದೆ. ಇರಾನ್ನ ಹೊಸ ನಾಯಕತ್ವಕ್ಕೂ ಕೂಡ ಇಸ್ರೇಲ್ ಧಮಕಿಯನ್ನು ಹಾಕಿದೆ. ಎಲ್ಲರನ್ನೂ ಮುಗಿಸಿ ಹಾಕ್ತೇವೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಐಆರ್ಜಿಸಿಗೆ ಇಸ್ರೇಲ್ ರಕ್ಷಣಾ ಮಂತ್ರಿ ವಾರ್ನ್ ಮಾಡಿದ್ದಾರೆ. ಮುಸ್ತಫಾ ಖಮೇನಿಯನ್ನು ಮುಗಿಸಿ ಹಾಕ್ತೇವೆ ಅಂತ ಹೇಳಿ ಇಸ್ರೇಲ್ ಹೇಳಿದೆ. ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರುವ ಮುಸ್ತಫಾ ಇವರಿಗೂ ಕೂಡ ನಾವು ನಿಮ್ಮನ್ನ ಹೊಸಕಿ ಹಾಕ್ತೇವೆ ಅಂತ ಹೇಳಿದ್ದಾರೆ. ಸದ್ಯ ಇರಾನ್ನಲ್ಲಿ 50ಕ್ಕೂ ಅಧಿಕ ಟಾಪ್ ಲೀಡರ್ಗಳಿದ್ದಾರೆ. ಖಲೀಫಾನ ಆಯ್ಕೆ ನಡೀತಾ ಇದ್ದ ಜಾಗದ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಇಸ್ರೇಲ್. ಖಮೇನಿ ಹತ್ಯೆ ಬಳಿಕ ಇರೋ ಬರೋ ಶಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಇರಾನ್. ಆದ್ರೆ ಇಸ್ರೇಲ್ ಅದೆಲ್ಲವನ್ನ ಎದುರಿಸ್ತಾ ಇದೆ. ಜೊತೆಗೆ ಯಾರೇ ಬಂದರೂ ಕೂಡ ನಾವು ನಿಮ್ಮನ್ನು ಹೊಸಕಿ ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಇಸ್ರೇಲ್ ಯುದ್ಧೋನ್ಮಾದದಲ್ಲಿ ಮುಂದುವರಿತಾ ಇದೆ. ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವಿನ ಈ ರಣಭೀಕರ ಯುದ್ಧ ಜಾಗತಿಕವಾಗಿ ತೈಲ ಮಾರುಕಟ್ಟೆಯ ಮೇಲೆ ಹೊಡೆತವನ್ನ ಬೀರಿದೆ.
ಇದರ ನಡುವೆ ಭಾರತದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ 1800 ರೂಪಾಯಿಯಿಂದ 2100 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು 1600 ರೂಪಾಯಿ, ಮಾಮ್ರಾ ಬಾದಾಮಿ 2500, ಪೈನ್ ಬೀಜಗಳು 8000 ರೂಪಾಯಿಗೆ ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸ್ ಅಂಜೂರ, ಖರ್ಜೂರ ಮತ್ತೆ ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ ನಲ್ಲಿ ಪೂರ್ತಿ ವರ್ಲ್ಡ್ ಗೆ ಸಪ್ಲೈ ಆಗುತ್ತೆ. ಈ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಆಫ್ ಇರಾನ್ ಸಿ ಪೋರ್ಟ್ ಅದನ್ನ ಕ್ಲೋಸ್ ಆಗಿದೆ. ಈಗ ಏನ್ ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂತಹ ಇರಾನಿನ ಕೇಸರಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಅಡ್ವಾಂಟೇಜ್. ಇದು ಈ ತರ ಆಯ್ತಂದ್ರೆ ರೇಟು ಎಲ್ಲ ಡಬಲ್ ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸದ್ದು ಸ್ಟಾಕ್ ಐತೆ ಸರ್. ಇದು ಆದ್ಮೇಲೆ ಏನಾಗತ್ತೆ ಅಂತ ಏನ್ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂತಹ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ನಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿದ್ದಾವೆ. ಇರಾನ್ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಸಾಧ್ಯವಿಲ್ಲ. ಹಾಗಿದೆ ಇಸ್ರೇಲ್. ಇರಾನ್ಗೆ ಐರನ್ ಬೀಮ್ ಶಾಕ್ ಕೊಡ್ತಾ ಇದೆ. ಪದೇ ಪದೇ ಡೆಡ್ಲಿ ಮಿಸೈಲ್ಗಳನ್ನ ಇರಾನ್ ಇಸ್ರೇಲ್ನ ಮೇಲೆ ಹಾರಿಸ್ತಾ ಇದೆ. ಆದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಯಹೂದಿ ರಾಷ್ಟ್ರ ಇಸ್ರೇಲ್ ಎಲ್ಲವನ್ನ ಹೊಡೆದಾಗ್ತಾ ಇದೆ. ಕೋಟಿ ಬೆಲೆಯ ಮಿಸೈಲ್ಗಳನ್ನ ಹೊಡೆಯಲು ಡೆಡ್ಲಿ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ ಇಸ್ರೇಲ್. ಅದಕ್ಕೆ ತಗುಲುವ ವೆಚ್ಚ ಎಷ್ಟು ಕೇಳಿದ್ರೆ 200 ರೂಪಾಯಿ. 200 ರೂಪಾಯಿ ವೆಚ್ಚದಲ್ಲಿ ಕ್ಷಿಪಣಿಗಳನ್ನ ಹೊಡೆದಾಗ್ತಾ ಇದೆ ಇಸ್ರೇಲ್. ಇರಾನ್ ಕ್ಷಿಪಣಿಗಳನ್ನ ಹೊಡೆದುರುಳಿಸಲು $2 ಖರ್ಚಾಗುತ್ತೆ ಇಸ್ರೇಲ್ಗೆ ಅಷ್ಟೇ. ಕೊಲ್ಲಿ ಯುದ್ಧದಲ್ಲಿ ಐರನ್ ಬೀಮ್ ರಕ್ಷಾ ಕವಚವನ್ನ ಇಸ್ರೇಲ್ ಅಳವಡಿಸಿಕೊಂಡಿದೆ. ವಿಶ್ವದ ಅತ್ಯಾಧುನಿಕ ವಾಯು ರಕ್ಷಾ ಕವಚ ಐರನ್ ಬೀಮ್ ಶಕ್ತಿಶಾಲಿ ಲೇಸರ್ ಕಿರಣಗಳನ್ನ ಬಿಟ್ಟು ಶತ್ರು ಕ್ಷಿಪಣಿಗಳನ್ನ ಸರ್ವನಾಶ ಮಾಡುವುದು ಇಸ್ರೇಲ್ನ ಕಾರ್ಯತಂತ್ರವಾಗಿದೆ ಅಥವಾ ಅದರ ಆಧುನಿಕ ಉಪಕರಣವಾಗಿದೆ. ಏಕಕಾಲಕ್ಕೆ 20 ಮಿಸೈಲ್ಗಳನ್ನ ನಾಶ ಮಾಡುತ್ತೆ ಐರನ್ ಬೀಮ್. ಭಾರತಕ್ಕೂ ಬರಲಿದೆ ಐರನ್ ಬೀಮ್ ವಾಯು ರಕ್ಷಾ ಕವಚ. ಐರನ್ ಬೀಮ್ ಖರೀದಿಗೆ ಭಾರತ ಇಸ್ರೇಲ್ ನಡುವೆ ಒಪ್ಪಂದವೂ ಕೂಡ ಆಗಿದೆ. ಭಾರತದಲ್ಲೇ ತಯಾರಾಗಲಿದೆ ಐರನ್ ಬೀಮ್ ಏರ್ ಡಿಫೆನ್ಸ್. ಆ ಮೂಲಕ ಭಾರತವೂ ಕೂಡ ಇಸ್ರೇಲ್ನಷ್ಟೇ ಬಲಶಾಲಿಯಾಗಲಿದೆ. ಹಕ್ಕಿ ಜ್ವರದಿಂದ ಸೌದಿ ಅರೇಬಿಯಾ ಈಗ ಶೇಕ್ ಆಗಿ ಹೋಗಿದೆ. ತಲ್ಲಣ ಉಂಟಾಗಿದೆ. ಹೀಗಿರುವಾಗ ಕಠಿಣಾತಿ ಕಠಿಣ ಕ್ರಮಗಳನ್ನ ಸೌದಿ ಅರೇಬಿಯಾ ತೆಗೆದುಕೊಂಡಿದೆ. ಭಾರತವೂ ಸೇರಿದಂತೆ ಸುಮಾರು 40 ರಾಷ್ಟ್ರಗಳಿಗೆ ಶಾಕ್ ಕೊಟ್ಟಿದೆ ಸೌದಿ. ಏನದು ಶಾಕ್? ಈ ಸ್ಟೋರಿ ನೋಡಿ. ಭಾರತ ಸೇರಿ 40 ದೇಶಗಳಿಗೆ ಸೌದಿ ದೊರೆ ಶಾಕ್. ಕೋಳಿ ಮಾಂಸ, ಮೊಟ್ಟೆಗೆ ನಿಷೇಧ ಹೇರಿದ ಸರ್ಕಾರ. ಸೌದಿ ಅರೇಬಿಯಾ ಒಂದಲ್ಲ ಎರಡಲ್ಲ 40 ದೇಶಗಳಿಗೆ ಶಾಕ್ ಕೊಟ್ಟಿದೆ. ಅಲ್ಲಿನ ಆಹಾರ ಮತ್ತು ಔಷಧಿ ಪ್ರಾಧಿಕಾರವು ಭಾರತ ಸೇರಿದಂತೆ ಒಟ್ಟು 40 ದೇಶಗಳಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳಲು ಸಂಪೂರ್ಣ ನಿಷೇಧ ಹೇರಿದೆ.
ಹಕ್ಕಿ ಜ್ವರದ ಕಾರಣಕ್ಕೆ ಶೇಕ್ ಆದ ಶೇಕ್ಗಳು. ಜಾಗತಿಕವಾಗಿ ಹಕ್ಕಿ ಜ್ವರದ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ, ಭಾರತ ಸೇರಿದಂತೆ 40 ದೇಶಗಳಿಗೆ ಕೋಳಿ ಹಾಗೂ ಮೊಟ್ಟೆ ಆಮದನ್ನ ನಿಷೇಧಿಸಿದೆ. ಸೌದಿ ಅರೇಬಿಯಾದ ಈ ನಿರ್ಧಾರ ವಿಶ್ವದ ಕೋಳಿ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳಲಿದೆ. ನಲವತ್ತು ದೇಶಗಳಿಗೆ ಸೌದಿ ಶಾಕ್. ಹಕ್ಕಿ ಜ್ವರ ಆರೋಗ್ಯ ದೃಷ್ಟಿಯಿಂದ ಸೌದಿ ಸರ್ಕಾರ ನಿಷೇಧ ಹೇರಲಾದ 40 ದೇಶಗಳಲ್ಲಿ ಭಾರತ ಕೂಡ ಒಂದು. ಉಳಿದಂತೆ ಅಫ್ಘಾನಿಸ್ತಾನ, ಜರ್ಮನಿ, ಇರಾನ್, ಇಂಡೋನೇಷ್ಯಾ, ಚೀನಾ, ಬಾಂಗ್ಲಾದೇಶ, ಯುನೈಟೆಡ್ ಕಿಂಗ್ಡಮ್, ದಕ್ಷಿಣ ಕೊರಿಯಾ, ಈಜಿಪ್ಟ್, ಜಪಾನ್, ನೈಜೀರಿಯಾ, ವಿಯೆಟ್ನಾಂ ಹೀಗೆ ಹಲವಾರು ದೇಶಗಳು ಸೇರಿವೆ. ಇನ್ನು ಈ ನಿಷೇಧ ಕೇವಲ ಕಚ್ಚಾ ಕೋಳಿ ಮಾಂಸಗಳಿಗೆ ಮತ್ತು ಮೊಟ್ಟೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದರೆ ಹೀಟ್ ಟ್ರೀಟೆಡ್ ಅಥವಾ ಸಂಪೂರ್ಣ ಸಂಸ್ಕರಿಸಿದ ಕೋಳಿ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೌದಿ ನಿರ್ಧಾರ ವ್ಯಾಪಾರಿಗಳಿಗೆ ಸಂಕಷ್ಟ. ಸೌದಿ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತುದಾರರಿಗೆ ಸಂಕಷ್ಟ ಎದುರಾಗಲಿದೆ. ಅಲ್ಲದೆ ಪ್ರಾದೇಶಿಕ ಪ್ರಾಧಿಕಾರದ ಮೇಲೂ ಸಣ್ಣ ಅಡೆತಡೆ ಆಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.